ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮೊದಲನೇ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಆರಾಧ್ಯ ದೈವ ಜೇನುಕಲ್ ಸ್ವಾಮಿ ಸಿದ್ದೇಶ್ವರ ಸನ್ನಿಧಾನದಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ನಾನು ನನ್ನ ಫ್ಯಾಮಿಲಿ ಎಲ್ಲ ಬೆಳಿಗ್ಗೆ ಬೆಂಗಳೂರಿಂದ ರೀಚ್ ಆಗಿ ಸೀದಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ನನ್ನ ಮಗಳು, ನಾನು, ನನ್ನ ಮನೆಯವರು ಎಲ್ಲರೂ ಬೆಟ್ಟ ಹತ್ಬಿಟ್ಟು ಆಮೇಲೆ ನಂತರ ನಮ್ಮ ಮನೆಗೆ ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಇದ್ರ ವಿಡಿಯೋನ ಮುಂದೆ ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ಬನ್ನಿ ಮುಂದೆ ಬೆಟ್ಟನ ನೋಡೋಣ. ಸ್ಟಾರ್ಟಿಂಗ್ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಮೆಟ್ಲುಗಳನ್ನು ಹತ್ಕೊಂಡು ಕೆಳಗಡೆ ಬೆಟ್ಟದಿಂದ ಈ ಕೆಳಗಡೆ ಇಲ್ಲೇ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಯಾರೆಲ್ಲ ಏನೇನಾದರೂ ಬೇಡ್ಕೊಂಡ್ರೆ ಇಲ್ಲಿ ಬಂದು ಅಟ್ಲೀಸ್ಟ್ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಇಲ್ಲಿ ಬಂದು ಹೋದರೆ ಅಟ್ಲೀಸ್ಟ್ ಎಲ್ಲರ ಮನಸ್ಸಿಗೂ ಸಮಾಧಾನ ಆಗುತ್ತೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಇಲ್ಲಿ ನನಗೆ ನೆರವೇರಿದೆ. ಅದಕ್ಕಾಗಿ ನಾನು ನಮ್ಮ ಜೇನುಕಲ್ ಸ್ವಾಮಿಯನ್ನು ನನಗೆ ಸಂಪೂರ್ಣವಾಗಿ ನಂಬ್ತೇನೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರು ಸಹ ಈ ಬೆಟ್ಟನ ಹತ್ತುತ್ತಾರೆ. ಬನ್ನಿ, ಇದು ಬೆಟ್ಟದ ಮೆಟ್ಟಿಲುಗಳು. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ 1000 ಮೆಟ್ಟಿಲಿದೆ ಅಂತಿದ್ದಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ನಾನು ಯಾವಾಗಲೂ ಹೋದಾಗ ಮಾತ್ರ ನನ್ನ ಫ್ಯಾಮಿಲಿ ಜೊತೆ ಸೀದಾ ಬೆಟ್ಟ ಹತ್ಬಿಟ್ಟು ಮೇಲ್ಗಡೆ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದು ಆಮೇಲೆ ಕೆಳಗಡೆ ಒಂದು ದೇವಸ್ಥಾನ ಇದೆ. ಬಟ್ ಈ ಸಲ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಮೇಲ್ಗಡೆ ಬೆಟ್ಟ ಹತ್ತಿ ಅಷ್ಟೇ ಕೆಳಗಡೆ ಬಂದು ಪ್ರಸಾದನ ಸ್ವೀಕರಿಸ್ಬಿಟ್ಟು ಹೊರಟ್ವಿ. ನಾವು ಅಮ್ಮ ಮನೆಗೆ ಹೋಗಬೇಕಿತ್ತು. ಎಸ್ಪೆಷಲಿ ಇಲ್ಲಿಂದ ಮುಗಿಸ್ಕೊಂಡು ಇದು ಮೇಲ್ಗಡೆ ಬೆಟ್ಟದ ಮೇಲಿರ್ತಕ್ಕಂಥ ಸ್ವಾಮಿಯವರ ಪಾದ, ಎಡಪಾದ ಮತ್ತು ಬಲಪಾದ ಇದೆ. ಇಲ್ಲಿಂದ ಹೋಗಿ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಕೆಳಗಡೆ ಒಂದು ಸ್ವಲ್ಪ ಟೈಮ್ ಕೂತಿದ್ದು ಆಮೇಲೆ ಕೆಳಗಡೆ ಇಳಿದ್ವಿ. ಬಟ್ ಹುಣ್ಣಿಮೆ ಅಮಾವಾಸ್ಯೆ ದಿನ ಫುಲ್ ರಶ್ ಇರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ. ನನ್ನ ಮಗಳು, ನಮ್ಮ ಮನೆಯವರು ಫುಲ್ಲು ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಮುಂಚೆಲೇ ಬಂದಿದ್ದೆ. ಅಟ್ಲೀಸ್ಟ್ ಇಲ್ಲಿ ಹೋದರೆ ಏನೋ ಒಂದು ಸಮಾಧಾನ ಸಿಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು 10 ನಿಮಿಷ ಕೂತಿದ್ದು ಆಮೇಲೆ ಕೆಳಗಡೆ ಹೊರಟ್ವಿ. ನೋಡಿ, ಇಲ್ಲಿಂದ ನೋಡಿದ್ರೆ ಫುಲ್ ಸ್ವಾಮಿ ಸನ್ನಿಧಾನ ನೀಟಾಗಿ ಕಾಣುತ್ತೆ. ಇಲ್ಲಿ ಬಂದು ಕರ್ಪೂರ ಹಚ್ಚಿ ಕೆಳಗೆ ಇಳಿದ್ವಿ. ಇದು ಕೆಳಗೆ ಇಳಿಬೇಕಾದ್ರೆ ಸುತ್ತಲಕ ವಿಡಿಯೋ ಮಾಡಿದ್ರೆ ಅಲ್ಲಿನ ಹಸಿರು ಎಷ್ಟು ಚೆನ್ನಾಗಿದೆ ನೋಡಿ. ಆಲ್ರೆಡಿ ನನ್ನ ಮಗಳು ಕೆಳಗೆ ಇಳಿತಾ ಇದ್ದಾಳೆ. ಅವಳು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಒಂದೇ ಅವಸರದಲ್ಲಿ ಕೆಳಗೆ ಇಳಿತಾ ಇದ್ಲು. ಇಲ್ಲಿಂದ ನೋಡಿ ಎಷ್ಟು ದೂರ ಅನಿಸುತ್ತೆ. ಕೊನೆಗೂ ಎಲ್ಲರೂ ಕೆಳಗೆ ಇಳಿದ್ವಿ. ನಾನು ನನ್ನ ಮಗಳು ಮುಂಚೆಲೇ ಇಳಿದ್ಬಿಟ್ಟು ಕೆಳಗಡೆ ಕೂತಿದ್ವಿ. ನನ್ನ ಹಸ್ಬೆಂಡ್ ಇನ್ನೂ ಬರ್ತಾನೇ ಇದ್ದರು. ನನ್ನ ಹಸ್ಬೆಂಡ್ ಇನ್ನೂ ಬರ್ತಾನೆ ಇದ್ದಾರೆ. ಬೆಟ್ಟ ಇಳಿದು ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಹೊರಟ್ವಿ. ಇದು ಸ್ವಾಮಿಯ ಚೌಟ್ರಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮದುವೆ ಎಲ್ಲ ಮಾಡ್ತಾರೆ.
ಕೆಳಗಿಂದ ಬಂದು ಹಂಗೆ ಒಂದು ವಿಡಿಯೋ ನೋಡಿದ್ರೆ ಸ್ವಾಮಿ ಸನ್ನಿಧಾನ ಕಾಣುತ್ತೆ. ಇಲ್ಲಿ ಹೋಗಿ ಬೆಟ್ಟ ಹತ್ತಿ ಇಳಿದು ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಿ ಬಂದರೆ ಏನೋ ಒಂಥರ ಸಮಾಧಾನ.